ಮೊದಲೇ ಲೇಟ್ ಆಗ್ಯದಂತ ಅಂದ್ರೆ ಬಸ್ಸಿಂದು ಇದು ನೋಡ್ತು ಈಗ ಇದು ಪಂಚರ್ ಆಗ್ಯದ ಪೂರಾನೇ ಪಂಚರ್ ಆಗ್ಯದ. ಆಮೇಲೆ ಆಟೋ ಚೇಂಜ್ ಮಾಡಿ ಹೊಸ ಬಸ್ ಸ್ಟ್ಯಾಂಡ್ ಹಳಿ ಬಸ್ ಸ್ಟ್ಯಾಂಡ್ ಅಂತ ಏನೋ ಅನ್ಲತ್ತಿದ್ರು ಅವರು. ಎಲ್ಲರಿಗೆ ನಮಸ್ಕಾರ ರೀ. ಎಲ್ಲರೂ ಆರಾಮಿದ್ದೀರ ಅಂತ ಅಂದ್ಕೊಂಡೀನಿ. ಇವಾಗ ನೀವು ಬ್ಯಾಗ್ ಹೊತ್ಕೊಂಡು ಎಲ್ಲಿಗೆ ಹೊಂಟಾನ ಅಂತ ಅನ್ಕೊಳತ್ತಿರ್ಬೇಕು. ಆದ್ರೆ ನಾ ಎಲ್ಲಿಗೆ ಹೊಂಟೀನಿ ಅಂತ ಗೊತ್ತಾಗಬೇಕಂದ್ರೆ ನಾನು ಕೂಡ ನೀವು ಜರ್ನಿ ಜಾಯ್ನ್ ಆಗ್ಬೇಕು. ಇದು ವ್ಲಾಗ್ ಏನದಲ್ಲ ಫುಲ್ ಟೋಟಲಿ ನೋಡ್ಬೇಕು. ಹಾಗೆ ನಿಮ್ಗೆ ಗೊತ್ತಾಗ್ತದೆ ನಾ ಎಲ್ಲಿಗೆ ಹೊಂಟೀನಿ ಅಂತ ಹೇಳಿ. ಇಲ್ಲ ಅಂತಂದ್ರೆ ಅದು ಗೊತ್ತಾಗಲ್ಲ ನಿಮಗೆ. ಬಟ್ ಟಿಲ್ ದಿ ಎಂಡ್ ಅಲ್ಲಿ ಕೀಪ್ ಇಟ್ ಸಸ್ಪೆನ್ಸ್. ಎಂಡಿನಾಗ ರಿವೀಲ್ ಮಾಡ್ತೀನಿ ಎಲ್ಲಿಗೆ ಹೋಲತ್ತೀನಿ ಅಂಥೇಳಿ. ಬಟ್ ಅಂಟಿಲ್ ದೆನ್ ಸ್ಟೇ ಟ್ಯೂನ್ಡ್. ಯಾರು ಹೊಸದಾಗಿ ಬಂದಿರಿ ಚಾನಲ್ಗೆ ಅಂತಂದ್ರಲ್ಲ ಸಬ್ಸ್ಕ್ರೈಬ್ ಮಾಡ್ಕೊರಿ ಪಟ ಹಾಗೆ ಲೈಕ್ ಮಾಡಿರಿ, ಸ್ವಲ್ಪ ಸಪೋರ್ಟ್ ಮಾಡಿರಿ. ಅವಾಗೆ ಗೊತ್ತಾಗ್ತದೆ ನನಗೆ ನಾ ಚಂದ ಬ್ಲಾಗ್ಸ್ ತರ್ಬೇಕು ನಿಮ್ಮ ಸಲಗ ಅಂಥೇಳಿ. ಸೊ ಇವಾಗ ರಾತ್ರಿ 11:25ಕ್ಕೆ ನಂದು ಟ್ರೈನ್ ಅದ. ಇಲ್ಲಿಂದ ಬಸ್ ಸ್ಟ್ಯಾಂಡಿಗೆ ಹೋಗಬೇಕು. ಗೇಟಿನ ತನಕ ನಂಗೆ ಯಾವ ಗಾಡಿಗಳು ಸಿಗಲ್ಲಾಗ್ಯಾವ. ಡ್ಯೂಟಿಲಿಂದ ಬಂದು ಪಟ ನಾನು ಡ್ರೆಸ್ ಚೇಂಜ್ ಊಟ ಮಾಡಿ ಸೀದಾ ಬ್ಯಾಗ್ ಹೊತ್ಕೊಂಡು ಹೊರಗೆ ಬಂದುಬಿಟ್ಟಿನಿ. ಸೊ ಇವಾಗ ಏನಪ್ಪ ಅಂತಂದ್ರಲ್ಲ ಮೊದಲು ಬಸ್ ಸ್ಟ್ಯಾಂಡಿಗೆ ಹೋಗ್ಬೇಕು. ಬಸ್ ಸ್ಟ್ಯಾಂಡಿಗೆ ಹೋಗ್ಲಾಗ ಏನು ಸಿಗ್ತದೆ ಏನಿಲ್ಲ ಅಂತ ನಾ ನೋಡಂಬರ್ರಿ ನಾ. ಸೊ ಅಲ್ಲಿ ತನ ಸ್ಟೇಟ್ ಟ್ಯೂನ್ಡ್ ಗೈಸ್. ಬ್ಲಾಗ್ ಪೂರಾ ನೋಡಿರಿ. ಎಂಜಾಯ್ ಮಾಡತ್ತಿದ್ದೀರಪ್ಪ ಅಂತಂದ್ರೆ ಒಂದು ಕಮೆಂಟ್ ಹಾಕಿ ತಿಳಿಸ್ರಿ ನಂಗೆ. ಸೊ ಹೋಗಮ್. कर्नाटक सर, मतलब क्या क्वेश्चन पूछ रहे हैं आप? अच्छा, अभी कर्नाटका जा रहे हैं? हाँ, आपका घर कर्नाटक? कर्नाटका. ಈಗ ಇಲ್ಲಿ ತನಕ ಲಿಫ್ಟ್ ತೊಗೊಂಡು ಬಂದೆ. ಈಗ ಬ್ಯಾಡೇನ ಹೋಗ್ಬೇಕು. ಆಟೋ ಒಂದು ಸಿಕ್ಕದ ನಮಗೀಗ ಪಟ ನಡೀಲಿ ಆಟೋಗೆ ಹೋಗಮ್. ಯಪ್ಪ अभी छोड़ रहे हो ना आप? चलो ಇಲ್ಲೇನು ಸುತ್ತಮುತ್ತ ನೋಡ್ಲತ್ತಿರಲ್ಲ, ಇದೇ ಬೇಡನ್ ಮಾರ್ಕೆಟ್, ಇದೇ ಮೇನ್ ಬಸ್ ಸ್ಟ್ಯಾಂಡ್ ಎಲ್ಲ ಕಡೆ ಹೋಗೋಕೆ. ಸೊ ಪಟ ನಮ್ದು ಬಸ್ ಹುಡುಕಿ ನಾವು ಇಲ್ಲಿಂದ ಹೋಗ್ಬಿಡಮ್. ಈಗ ಇಲ್ಲಿಂದ ನಾ 8 ತಾಸು ಜರ್ನಿ ಮಾಡಿ ಹೋಗ್ಬೇಕು ಮತ್ತು ರೈಲ್ವೆ ಸ್ಟೇಷನಿಗೆ. ನಡ್ರಿ ಹೋಗಮ್. ಅಂತೂ ಇಂತೂ ಬಸ್ ಹಿಡ್ಕೊಂಡೆ. ಅದ್ರ ನೋಡ್ತೀನಿ ಫಸ್ಟ್ ಬಸ್ಸಿಗೆ ಬೋರ್ಡ್ ಮಾಡ್ದವ ನಾನೇ. ಇವಾಗ ಸೀಟ್ ನಂಬರ್ 5 ಇಲ್ಲ, 1 2 3 4 5 6 5 ಇದು ಪರವಾಗಿಲ್ಲ, ಚಲೋ ಸೀಟೇ ಕೊಟ್ಟಾನ, ವಿಂಡೋ ಸೀಟ್. ಸೊ ಸಾಕಾತು. ನಾವು ಡ್ಯೂಟಿ ಮುಗಿಸ್ಕೊಂಬಂದು ಅದರ ಬಸ್ ಹಿಡ್ಕೊಂಡು ಮತ್ತೆ 8 ತಾಸು ಜರ್ನಿ ಮಾಡ್ಬೇಕಂತ. ರಾತ್ರಿ 10ಕ್ಕೆ ಹಂಗೆ ಇಳಿಸ್ತೀನಿ ಅಂತ ಅನ್ಲತ್ತ ನೀವು. ನೋಡಮ್ಮ ಏನು ಮಾಡ್ತಾನೇನ. ಬಟ್ ಸ್ಟೇ ಟ್ಯೂನ್ಡ್. ನೀವು ಪೂರಾ ಬ್ಲಾಗ್ ನೋಡಿರಿ, ಅವಾಗ ಗೊತ್ತಾಗ್ತಾನೆ ಎಲ್ಲಿಗೆ ಹೊಂಟಿನ ಅಂತ ಹೇಳಿ. ಇಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊರಿ. ಈಗ ಪ್ರಾಬ್ಲಮ್ ಏನಾಗ್ಯದ ಅಂದ್ರೆ ಬ್ಯಾಗ್ ಇಡಕ್ಕೆ ಅಲ್ಲಿ ಕಾಲಕ್ಕೆ ಜಾಗ ಇಲ್ಲ. ಆ ಜಾಗ ಇಷ್ಟು ಸಣ್ಣದ ಇಲ್ಲಿ ನೋಡ್ರಿ. ಈಗ ಅಲ್ಲಿಂದ ಇಷ್ಟೇ ಜಾಗ ಅದ, ಅದರ ಬ್ಯಾಗ ಹಿಡಿಸತ್ತಿಲ್ಲ. ಈಗ ಏನು ಮಾಡ್ಬೇಕು? ಐ ಹ್ಯಾವ್ ಟು ಫೈಂಡ್ ಎ ಸೊಲ್ಯೂಷನ್. ಇದಕ್ಕೆ ಹಿಂಗೆ ಸೀದಾ ನಿಂದ್ರಿಸ್ಬೇಕಂದ್ರೆ ಆಲತ್ತಿದ್ದಿಲ್ಲ, ಅದಕ್ಕೆ ಹಿಂಗೆ ಆಡ್ ಮಲಗಿಸ್ಬಿಟ್ಟಿನಿ. ಇದಕ್ಕೆ ಬಾಜು ಕುಂತ ಯಾವಾರ ತಲೆ ಕೆಟ್ಟ ಬಂದನು ನನಗೆ ಬ್ಯಾಗ್ ತೆಗಿ ಅಂತಂದ್ರೆ ಅದೊಂದು ದೊಡ್ಡ ಹೈರಾಣ. ನೋಡಮ್ಮ ಏನು ಮಾಡ್ತಾನೆ ನಾವು ಬಂದಾಗ. ಬಟ್ ಅಂಟಿಲ್ ದೆನ್ ಹಿಂಗೆ ಬಿದ್ದಿರಲಿ ಅಂತ ಅನ್ಕೋತೀನಿ. ಬಟ್ ಅಲ್ಲಿ ತನಕ 8 ತಾಸು ಜರ್ನಿ ಕಂಪ್ಲೀಟ್ ಮಾಡ್ಬೇಕಂದ್ರೆ ಹಿಂಗೆ ಆಗ್ತಾನಿಲ್ಲ ಗೊತ್ತಿಲ್ಲ. ಬೇರೆ ಆಪ್ಷನ್ ಇಲ್ಲ ನಂಬಲ್ಲಿ. ಈಗ ಬ್ಯಾಗಿಗೇನು ಡಿಕ್ಕೆಗೆ ಹಾಕಿಸ್ತೀನಿ ಅಂತ ಅನ್ಲತ್ತಾನ. ಹೆಲ್ಪರ್ ಬಂದ್ಮ್ಯಾಗ ಹಾಕಿಸ್ತೀನಿ ಅಣ್ಣ ಅಂತ ಅನ್ಲತ್ತಾನ. ನೋಡಮ್ ಹಾಕಿಸ್ದಂದ್ರೆ ಚಲೋ, ಯಾಕಂದ್ರೆ ಕುಂದ್ರಾಗ ಜಾಗ ಇಲ್ಲಿ ಒಟ್ಟ. ಮುಂದಿನ ಸೀಟ್ ಅಲ್ಲಿ ಜಾಗ ಅದ. ಬಟ್ ಅವ ಹೇಳತ್ತಾನ ಅವು ಸೀಟ್ ಎಲ್ಲ ಬುಕ್ ಆಗ್ಯಾವ ಸರ್, ಅದು ಕೊಡೋಕೆ ಆಗಲ್ರಿ ಅಂತ ಅನ್ಲತ್ತಾನ. ನೋಡಮ್ಮ ಏನಾಯ್ತು ಅಂಥೇಳಿ ಡಿಕ್ಕೆಗೆ ಇಡ್ತೀನಿ. ಇಲ್ಲ ಅಂತಂದ್ರೆ ಗೋವಿಂದ. ನಾರೇ ಬ್ಯಾಗ್ಲ ಇದ್ರೊಳಗೆ ಸೀಟ್ ನಡಬರ್ಕ್ ಹಿಂಗೆ ಒತ್ಬಿಟ್ಟಿನಿ. ಇಲ್ಲಿ ನೋಡ್ರಿ, ಕಾಲು ಆ ಕಡೆ ಹಾಕೊಂಡು ಕುಂತ್ಬಿಟ್ರೆ ಮುಗೀತು. ಈ ಕಡೆ ಅವ್ರಿಗೂ ಜಾಗ ಅದ, ನನಗೂ ಜಾಗ ಅದ. ಸೊ ಅಲ್ಲಿ ಡಿಕ್ಕಿಯಾಗಿ ಇಟ್ಟು ನನಗರೆ ಭರೋಸೆ ಇಲ್ಲ ಇವ್ರ ಮ್ಯಾಗ. ಯಾವಾಗ ಯಾರು ಬ್ಯಾಗ್ ತೊಗೊಂಡು ಹೋಗ್ತಾರಂತೂ ಗೊತ್ತಿಲ್ಲ. ಅದಕ್ಕೆ ಬೇಡ ಅಂತೇಳಿ ನನ್ನ ಬಳಿ ಇಟ್ಕೋತೀನಿ ಇದಕ್ಕೆ. ಸೊ ಏನರ ಇತ್ತಂದ್ರೆ ಸ್ವಲ್ಪ ಸಜೆಷನ್ಸ್ ಏನರ ನೀವು ಕೊಡೋದಿತ್ತು ಮಾಡೋದಿತ್ತು ಅಂತಂದ್ರೆ ಕಮೆಂಟ್ ಮಾಡಿ ಹೇಳ್ರಿ. ಸೊ ಇಲ್ಲಿಂದ ನನ್ನ ಜರ್ನಿ ಸ್ಟಾರ್ಟ್ ಮಾಡ್ತೀನಿ. ಜರ್ನಿ ನೋಡಿರಿ. ಬಸ್ ಮೂವ್ ಆಯ್ತು ಆಲ್ರೆಡಿ, ಅಂದ್ರೆ ಆಲತ್ತದಿನ. ಸೊ ಇಲ್ಲಿಂದ ನಮ್ಮ ಜರ್ನಿ ಸ್ಟಾರ್ಟ್ ಆಗ್ತದೆ. ಇದು ಮುಂಜಾನೆ 10ಕ್ಕೆ ಮುಟ್ಟಿಸ್ತಾನೋ ಏನು ರಾತ್ರಿ 10ಕ್ಕೆ ಮುಟ್ಟಿಸ್ತಾನೋ ಗೊತ್ತಿಲ್ಲ. ನೋಡೋಣ ನೋಡಿ.
ಏನಿಲ್ಲ ನನ್ನ ಟೈಮಿಂಗ್ ನಂದು ಟ್ರೈನ್ ನನಗೆ ಸಿಕ್ತಪ್ಪ 11:25 ಟ್ರೈನ್ ಅದ. ನಂಗೆ ಅದು ಸಿಕ್ತಂದ್ರೆ ಸಾಕು. ಬರ್ರಿ ಇವತ್ತು ಮುಂಜಾನೆ ಶಿಫ್ಟ್ ಮಾಡಿ 3:30 ಎದ್ದಿದ್ದೆ. ಸ್ಟೇಷನ್ ಮುಟ್ಟಾತನ ನಡಬರ್ಕೆ ಮಕ್ಕೋತೀನಿ. ಮೊದಲೇ ಲೇಟ್ ಆಗ್ಯದ ಅಂತ ನಾವು ಅಂದ್ರೆ ಅದ್ರಾಗ ಬಸ್ ಕೂಡ ಪಂಚರ್ ಆಗ್ಯದ. ಇಲ್ಲಿ ನೋಡ್ರಿ ಈಗ ಬಸ್ ಪಂಚರ್. ಇವಾಗ ನೆಕ್ಸ್ಟ್ ಏನು ಮಾಡ್ತಾರೆ ಅಂತ ನೋಡ್ಬೇಕು. ಈಗ ನೆಕ್ಸ್ಟ್ ಇಲ್ಲಿ ಮೊದಲೇ ಲೇಟ್ ಆಗ್ಯದ ಅಂತ ಅಂದ್ರೆ ಬಸ್ಸಿಂದು ಇದು ನೋಡ್ತೀವಿ. ಈಗ ಇದು ಪಂಚರ್ ಆಗ್ಯದ ಪೂರನೇ. ಹಣೆ ಬರೇ ಚಲೋ ಇಲ್ಲ ನಾವು ಅಂದ್ರೆ ಜಲ್ದಿ ಸ್ಟೇಷನ್ ಹೋಗ್ಬೇಕಂತ ಅಂದ್ರೆ ಇವಾಗ ಬಸ್ ಬೇರೆ ಪಂಚರ್ ಆಗ್ಯದ. ಅದಕ್ಕೆ ಈಗ ಮೇ ಬಿ ಬೇರೆ ಬಸ್ ಚೇಂಜ್ ಮಾಡ್ಬೇಕಾ ಏನು ಮಾಡ್ಬೇಕಂತ ನೋಡ್ಬೇಕು. ಈಗ ನಂಗೆ ಅನ್ಸೋ ಪ್ರಕಾರ ಇಲ್ಲಿ ಬಸ್ ಸಿಗಲ್ಲೇನೋ ನೋಡ್ಬೇಕು. ಈಗ ಏನಂತಂದ್ರಲ್ಲ ಅಲ್ಲಿ ಬಸ್ಸರೇ ಪಂಚರ್ ಆಗಿತ್ತು. ಇವಾಗ ಏನು ಮಾಡಬೇಕು, ಒಳಗರ ಕುಂದ್ರಕ್ಕೆ ಆಗಲ್ಲ. ಪಟ ಆಟೋ ತೊಗೊಂಡು ಬಂದು ಇನ್ನೊಂದು ಬಸ್ ಸ್ಟ್ಯಾಂಡಿಗೆ ಬಂದೀನಿ. ಈಗ ಇದು ಬಸ್ ಸ್ಟ್ಯಾಂಡ್ ಆದ್ಮ್ಯಾಗ ಇಲ್ಲಿಂದ ನಾ ರೈಲ್ವೆ ಸ್ಟೇಷನ್ಗೆ ಹೋಗ್ಬೇಕು. ಅದು ರೊಕ್ಕ ಕೊಟ್ಟಿನಲ್ಲ ಸುಮ್ಮ ಕುಂದಿರ್ಬೇಕು ಅಂತ ಅಂದ್ಕೊಂಡ್ರೆ ರೈಟತ್ತಿಗೆ ನನ್ನ ಟೈಮ್ ವೇಸ್ಟ್ ಆಗ್ತಿತ್ತು. ಸುಮ್ಮನೆ ಯಾವುದಕ್ಕಪ್ಪ ಹೋದ್ರೆ ಒಂದು 500 ರೂಪಾಯಿ ಹೆಚ್ಚಿಗೆ ಹೋಗಿರ್ತವೆ, ಇಲ್ಲಾಂದ್ರೆ ಲಾಸ್ ಆಫ್ ಪ್ರಾಫಿಟ್ ಏನೋ ಒಂದು ಆಗಿರ್ತದೆ. ಅದಕ್ಕೆ ತಲೆ ಕೆಡಿಸ್ಕೊಬಾರ್ದು. ಪಟ ಆ್ಯಕ್ಷನ್ ತೊಗೊಂಡು ಮೂವ್ ಆನ್ ಆಗ್ಬೇಕು. ಯಾಕಂದ್ರೆ ಸಿಚುವೇಶನ್ ಕಲಿಸ್ತಾವೆ. ಬಿ ಬೋಲ್ಡ್, ಬಿ ಯುವರ್ ಬ್ರೇವ್ನೆಸ್ ತೋರಿಸ್ರಿ ಒಂದು ಸ್ವಲ್ಪ. सतना जाएगी? सतना 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 कहाँ जाएगी यार? सतना का बस कहाँ है? सतना से आई है तो सतना का बस कहाँ मिलेगा? पुराना बस स्टैंड जाना है. पुराना बस स्टैंड वो कितना दूर है यहाँ से? ऑटो पकड़ो. कितना दूर है वो बताइए ना. 4-5 किलोमीटर. चलिए सिग्नली ಬೇಡ. ಇವಾಗ ಇಲ್ಲಿಂದ ಹಳಿ ಬಸ್ ಸ್ಟ್ಯಾಂಡಿಗೆ ಹೋಗ್ಬೇಕಂತ. ಈಗ ಇದೊಂದು ಕಿರಿಕಿರಿ ನಾವು ಅಲ್ಲಿಂದ ಒಂದು ದೊಡ್ಡ ಪ್ರಾಬ್ಲಮ್. ನಂದು ಆ್ಯಕ್ಚುಲಿ ಪ್ಲ್ಯಾನ್ ಏನಿತ್ತಪ್ಪ ಅಂತಂದ್ರಲ್ಲ ಬಸ್ಸಿಗೆ ಹೋಗ್ಬೇಕಂತ ಅಂದ್ಕೊಂಡಿದ್ದೇನೆ. ಆದ್ರೆ ಅವ್ರೇನು ಹೇಳ್ಕೊತಾರ ಆಟೋದವರು, ಅಣ್ಣ ನೀವು ಬಸ್ಸಿಗೆ ಹೋಗಬೇಡ, ಬಸ್ಸಿಗೆ ಹೋದ್ರೆ ಸಿಗಿಬೀಳ್ತಿ, ಸುಮ್ಮನೆ ಟ್ರೈನಿಗೆ ಹೋಗು, ಅದು ನೀವು 1 ತಾಸ್ನಾಗ ಅಲ್ಲಿ ಸತ್ನಾಗ ಇಳಿಸ್ತದ, ಅದಾದ್ಮೇಲೆ ನೀವು ಈಸಿಯಾಗಿ ಬೋರ್ಡ್ ಮಾಡ್ಬೋದು ಟ್ರೈನ್ ಅಂತಂದ್ರೆ. ಅದಕ್ಕೆ ಈಗ ರೈಲ್ವೆ ಸ್ಟೇಷನಿಗೆ ಬಂದೀನಿ. ಈಗ ಇಲ್ಲಿಂದ ಟ್ರೈನ್ ತೊಗೊಂಡು ಹೋಗ್ಬಿಡಮ್. ಪಟ ಟ್ರೈನ್ ಹಿಡಿಬೇಕು. ನಾವು ಎಲ್ಲಿ ಟ್ರೈನ್ ಮಿಸ್ ಆಗ್ತದೇನೋ ಅಂತ ಅನ್ಕೊಳತ್ತೀನಿ. ಬಟ್ ಟ್ರೈನರ ಮಿಸ್ ಆಗ್ಬಾರ್ದು ಅಂತ ಅನ್ಕೊಳತ್ತೀನಿ. ನೋಡಮ್ಮ ಏನಾಯ್ತು ಅಂತ ಹೇಳಿ. ಈಗ ಏನಂತಂದ್ರೆ ಎಷ್ಟೋ ಚಾಲೆಂಜಸ್ ಫೇಸ್ ಮಾಡಿ ಫೈನಲಿ ನನ್ನ ಡೆಸ್ಟಿನೇಷನಿಗೆ ನಾ ಬಂದೆ. ಅಂದರೆ ಎಲ್ಲಿಂದ ಟ್ರೈನ್ ಕ್ಯಾಚ್ ಮಾಡಬೇಕಲ್ಲ ಅಲ್ಲಿಗೆ ಬಂದೀನಿ. ಸೊ ಮೊದಲು ತಿನ್ನಕ್ಕೇನಾರ ತೊಗೊಂಡು ಫೈನಲಿ ಟ್ರೈನ್ ಸಿಕ್ಕರೆ ಸಾಕು ಅನ್ಸೋದು ನನಗೆ. ನೋಡ್ರಿ ಮತ್ತೆ ಇನ್ನೊಂದು ಏನಂದ್ರಲ್ಲ, ನಾ ಖರೆ ಹೇಳ್ಬೇಕಂದ್ರೆ ಈ ಸ್ಟೇಷನಿಗೆ ರೀಚ್ ಆಗಿ ಟ್ರೈನಿಗೆ ಬರ್ತೀನೋ ಇಲ್ಲ ಅಂದ್ರೂ ನನಗೆ ಅನ್ಕೊಂಡಿರಲಿಲ್ಲ ಆ್ಯಕ್ಚುಲಿ. ಬಟ್ ಏನೋ ದೇವ್ರ ದೇವ್ರದಿಂದ ಆಯ್ತು ಅದೊಂದು. ಬಟ್ ಸೀರಿಯಸ್ಲಿ ಐ ಥಾಟ್ ದಟ್ ನಾ ಇದು ಟ್ರೈನ್ ಮಿಸ್ ಮಾಡ್ತೀನಿ ಅಂದ್ಕೊಂಡಿದ್ದೆ. ಯಾಕಂತಂದ್ರೆ ಬಸ್ ನಡ್ಬರ್ಕ ಬಸ್ ಪಂಚರ್ ಆಗ್ಯದ. ಆಮೇಲೆ ಆಟೋ ಚೇಂಜ್ ಮಾಡಿ ಹೊಸ ಬಸ್ ಸ್ಟ್ಯಾಂಡ್, ಹಳಿ ಬಸ್ ಸ್ಟ್ಯಾಂಡ್ ಅಂತ ಏನೋ ಅನ್ಲತ್ತಿದ್ರು ಅವರು. ಅದೆಲ್ಲ ಆದ್ಮ್ಯಾಗ ಕಡೆಗೆ ರೈಲ್ವೆ ಸ್ಟೇಷನಿಗೆ ಬಂದು ರೀಚ್ ಆಗಿದೆ. ಇಲ್ಲಿಂದ ಇವಾಗ ನೆಕ್ಸ್ಟ್ ಟ್ರೈನ್ ನಂದೇ ಅದ 10 ರೂಪಾಯಲ್ಲಿ. ಇದಾದ್ಮ್ಯಾಗ ಸೀದಾ ಟ್ರೈನ್ ಬೋರ್ಡ್ ಮಾಡಿ ನಾವು ಹೋಗಿ ನಮ್ಮ ಸೀಟ್ ನಾವು ಮಕ್ಕೊಂಬಿಡೋದು. ಈಗ ಇಷ್ಟೆಲ್ಲ ಕಷ್ಟಗಳನ್ನ ನೀವು ಫೇಸ್ ಮಾಡಿ ಬರೋದು ಅದ್ರ ಮಜಾನೇ ಬೇರೆ ಅದ. ಸೊ ನೀವು ಗಿವ್ ಅಪ್ ಮಾಡೋಕೆ ಹೋಗ್ಬೇಡ್ರಿ. ಅದ್ರೂ ಏನೋ ಒಂದು ಕಷ್ಟಗಳು ಬಂದಿತ್ತಪ್ಪ ಅಂತಂದ್ರಲ್ಲ, ಅದೆಷ್ಟು ಫೇಸ್ ಮಾಡ್ಕೊಂಡು ಹೋಗ್ಬಿಡ್ರಿ ಅದರಲ್ಲೇ. ದಟ್ಸ್ ವಾಟ್ ಮ್ಯಾಟರ್ಸ್ ಇನ್ ದ ಎಂಡ್. ಬಟ್
ಐ ಹೋಪ್ ನಿಮ್ಗೆ ಇದು ಬ್ಲಾಗ್ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಏನಾಯ್ತು ಎಲ್ಲಿ ಹೋಲತ್ತೀನಿ ಅಂತ ನಿಮ್ಗೆ ಏನಂಗೆ ಗೊತ್ತಿಲ್ಲ, ಸಸ್ಪೆನ್ಷನ್ ಆಗದ. ಸಸ್ಪೆನ್ಷನಾ? ಇಟ್ಸ್ ಇನ್ ಸಸ್ಪೆನ್ಸ್ ಸ್ಟಿಲ್ ನಾವು. ಸೊ ಇದು ಬ್ಲಾಗ್ ಏನಾದ್ರೆ ಇನ್ನೂ ಕಂಟಿನ್ಯೂ ಆಗ್ತದೆ ಮುಂದೆ. ಸೊ ಟಿಲ್ ದೆನ್ ಸ್ಟೇ ಟ್ಯೂನ್ಡ್. ಸೊ ಸಿಗ್ತೀನಿ ಇನ್ನೊಂದು ಬ್ಲಾಗ್ನಾಗ. ಅಲ್ಲಿ ತನಕ ಬಾಯ್ ಬಾಯ್. ಇಲ್ಲಿ ನನ್ನ ಬಗಲ ನಿಂತಿದ್ದೆ ಟ್ರೈನ್, ಇದೇ ನಮ್ಮದು ಟ್ರೈನ್. ಸೊ ಪಟ ಟ್ರೈನ್ ಬೋರ್ಡ್ ಮಾಡಿ ನಮ್ಮದು ಸೀಟ್ ಎಲ್ಲದ ಹುಡುಕಿ ಆಮೇಲೆ ಇಲ್ಲಿಂದ ಜಲ್ದಿ ಹೋಗ್ಬೇಕೀಗ. ಸುಸ್ತಾಗ ನನಗೆ ನೋವು ಮೊದಲು ಹಾಸ್ಕೊಂಡು ಮಕ್ಕೋಬೇಕು, ಅದು ಇವಾಗ ಹಂಗೆ ಫೀಲ್ ಆಗತ್ತದ ನನಗೆ ಆ್ಯಕ್ಚುಲಿ. ಸೊ ಪಟ ನಾವು ಹೋಗಿ ಸೀಟ್ ಹುಡುಕ್ಬೇಕೀಗ. B5 ಇದು B3 B4 ಆ್ಯಂಡ್ B5. ಪಟ B5 ಹೋಗಂಬರ್. Seat number 50. I have to search where is 50. ಅರ್ಧ ಹೆಂಗೆ ಹುಡುಕೋದು ಸೀಟ್ ನಂಬರ್ 50? ಮ್ಯಾಲೆ ಡಿಸ್ಪ್ಲೇ ಮಾಡಬೇಕಲ್ಲಿ ಇವರು, ಅದೂ ಇಲ್ಲ ನೋಡಮೇಂದ್ರ.